ಎಲ್ಲಿಗೆ ಹೋಗ್ತಿದ್ದೀವಿ ಶಿಖಾ? ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನಗಳ ನಂತರ ಮತ್ತೆ ವ್ಲಾಗ್ ಮಾಡ್ತಾಯಿದ್ದೀನಿ. ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ಊರಿಗೆ ಶಿಫ್ಟ್ ಆದ್ವಿ. ಅದ್ರ ಜೊತೆಗೆ ಹೊಸ ಜಾಗ, ಮನೆ ಕೆಲಸ, ಮಕ್ಕಳನ್ನ ನೋಡ್ಕೊಳ್ಳೋದು, ಹೀಗೆ ತುಂಬ ಬ್ಯುಸಿ ಆಗಿಬಿಟ್ಟೆ. ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡೋಕ್ಕೆ ಟೈಮೇ ಸಿಗ್ತಿರ್ಲಿಲ್ಲ. ಮತ್ತು ಇವತ್ತು ನನ್ನ ಮಗಳದು ಸ್ಕೂಲಲ್ಲಿ FA1 ಟೆಸ್ಟ್ ಪೇಪರ್ ಕಲೆಕ್ಟ್ ಮಾಡ್ಕೊಳೋಕ್ಕೆ ಸ್ಕೂಲಿಗೆ ಹೋಗ್ತಾ ಇದ್ದೀವಿ. ಹೊಸ ಸ್ಕೂಲಿಗೆ ಬೇರೆ ಜಾಯಿನ್ ಮಾಡಿಸಿದ್ದೀವಿ. ಹಾಗಾಗಿ ಹೇಗೆ ಮಾಡಿರ್ಬೋದು ಅನ್ನೋದು ಸ್ವಲ್ಪ ಟೆನ್ಷನ್ ಕೂಡ ಇದೆ. ಆದರೆ ಅವಳು ಅಕಾಡೆಮಿಕಲ್ಲಿ ತುಂಬ ಚೆನ್ನಾಗೇ ಇದ್ದಾಳೆ. ನನಗೆ ಅವಳ ಮೇಲೆ ನಂಬಿಕೆ ಇದೆ. ಸ್ವಲ್ಪ ಮಿಸ್ಚೀವಸ್ ಅಷ್ಟೇ. ಇವತ್ತು ನನ್ನ ಜೊತೆಗೆ ನನ್ನ ಎರಡನೇ ಮಗಳು ಕೂಡ ರೆಡಿ ಮಾಡ್ತಿದ್ದೀನಿ. ಎಸ್ಟರ್ಡೇ ಅವಳಿಗೆ ಜುಟ್ಟು ಹಾಕಿಬಿಟ್ಟಿದ್ದೆ. ಸ್ವಲ್ಪ ಅವಳು ಮಾತು ಕೇಳ್ತಾ ಇಲ್ಲ. ಅದು ನನಗೆ ಕೂದಲುಗಳು ಸೆಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಅವಳು ಹೇಳಿದ ಮಾತು ಕೇಳ್ತಾ ಇಲ್ಲ. ಹಾಗೂ ಹೀಗೂ ಮಾಡಿ ಅವಳಿಗೆ ರೆಡಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮಿರರೆಲ್ಲ ತೋರಿಸ್ತಾ ಇದ್ದೀನಿ. ಅವಳು ರೆಡಿ ಆಗೋಕ್ಕೆ ರೆಡಿನೇ ಇಲ್ಲ. ಹಾಗೆ ಹೀಗೋ ಮಾಡಿ ನಾನು ರೆಡಿ ಮಾಡ್ತಾಯಿದ್ದೀನಿ ಅವಳನ್ನ. ನಾನು ಕೂಡ ಇವಾಗ ರೆಡಿ ಆಗಬೇಕು. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ಟೈಮ್ ಬೇರೆ ಫಿಕ್ಸ್ ಮಾಡಿದ್ದಾರೆ ಸ್ಕೂಲಲ್ಲಿ. ಇಷ್ಟು ಗಂಟೆಯಿಂದ ಇಷ್ಟು ಗಂಟೆ ಒಳಗಡೆ ಮಾತ್ರ ಪೇಪರ್ ನೋಡೋಕ್ಕೆ ಅಲೋ ಇದೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಬೇಗ ರೆಡಿಯಾಗಿ ಹೋಗಬೇಕು ಸ್ಕೂಲ್ ಹತ್ರ. ವೆದರ್ ಕೂಡ ತುಂಬ ಕೂಲಾಗಿದೆ. ಫೈನಲಿ ನಾನು ರೆಡಿ ಆದೆ. ಹೋಗಬೇಕು ಇವಾಗ ಸ್ಕೂಲ್ ಹತ್ರ. ಹೊರಗಡೆ ಬಂದರೆ ನನ್ನ ಮಕ್ಕಳು ಇಬ್ಬರು ಕೂಡ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದಾರೆ. ಅವ್ರ ಪಪ್ಪ ನನ್ನ ಎರಡನೇ ಮಗಳಿಗೆ ಸ್ಲಿಪ್ಪರ್ ಹಾಕ್ತಾ ಇದ್ದಾರೆ. ನನಗಿನ್ನ ಮುಂಚೆ ಅವರಿಬ್ಬರು ರೆಡಿಯಾಗಿ ಹೊರಗಡೆ ನಿಂತ್ಕೊಂಡು ಬಿಡ್ತಾರೆ ನನ್ನ ಹಸ್ಬೆಂಡ್ ಜೊತೆಗೆ. ಎಲ್ಲಿಗೆ ಹೋಗ್ತಿದ್ದೀವಿ ಶಿಖಾ? ನನ್ನ ಮಗಳು ಒಂದು ಕಡೆ ನಿಂತ್ಕೊಳಲ್ಲ ನೋಡಿ. ನೀವೇನು ಏನೋ ಹೇಳ್ತಾ ಇದ್ದಾಳೆ ನನಗೆ ಬಂದು. ಹೌದಾ? ಏನನ್ಬೇಕು? ಮ್ಯಾಮು SRS ಅಂದ್ರು, ನಾವು ಸೂಪರ್ ಸ್ಟಾರ್ ಅಂದ್ರು. ಹೌದಾ? ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಎರಡನೇ ಮಗಳು ನನ್ನ ವಾಚ್ನಲ್ಲಿ ಏನು ಬರುತ್ತೆ ಇದು ಅಂತ ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇದ್ದಾಳೆ. ವೆದರ್ ಕೂಡ ತುಂಬ ಚಿಲ್ಲಾಗಿದೆ. ಜಸ್ಟ್ ಇವಾಗ ಸ್ಕೂಲ್ಗೆ ಎಂಟ್ರಿ ಆದ್ವಿ. ಸ್ಕೂಲು ಒಳಗಡೆ ಮೊಬೈಲ್ ಅಲೋ ಇಲ್ಲ. ಸೊ ನಾನು ಪೇಪರ್ ನೋಡಾದ್ಮೇಲೆ ಸಿಗ್ತೀನಿ. ಪೇಪರೆಲ್ಲ ನೋಡ್ಕೊಂಡು ಬಂದೆ. ಅಕಾಡೆಮಿಕ್ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಮ್ಯಾಮು. ನನ್ನ ಮಗಳು ನನ್ನ ಪೇಪರ್ ನೋಡೋಕ್ಕೆ ಹೋದಾಗ ಅವ್ರ ಫ್ರೆಂಡ್ಸ್ ಜೊತೆಗೆಲ್ಲ ಆಟ ಆಡೋಕ್ಕೆ ಹೋಗಿದ್ಲು ಪ್ಲೇ ಗ್ರೌಂಡಲ್ಲಿ. ತುಂಬ ಆಟಾಡಿ ಸುಸ್ತಾಗಿದ್ಲು. ನಾನು ಕರಿತಾ ಇದ್ದೀನಿ ಮನೆಗೆ ಹೋಗೋಣ ಬಾರಪ್ಪಾಜಿ ಅಂತ ಅಂದ್ಬಿಟ್ಟು. ಬಟ್ ಅವಳು ರೆಡಿನೇ ಇಲ್ಲ ಬರೋಕ್ಕೆ. ಅವಳಿಗೆ ಮನೆಗಿನ ಸ್ಕೂಲಲ್ಲಿರೋದು ತುಂಬ ಅಂದರೆ ತುಂಬ ಇಷ್ಟ. ನಾನು ಅವಳಿಗೆ ಹಾಗೋ ಹೀಗೋ ಮಾಡಿ ಕರ್ಕೊಂಡು ಬರೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅವಳು ರೆಡಿನೇ ಇಲ್ಲ ಬರೋಕ್ಕೆ. ಇಬ್ಬರು ಕೂಡ ನಾನು ವೀಡಿಯೋ ಮಾಡ್ತೀನಿ, ನೀನು ವೀಡಿಯೋ ಮಾಡು ಅಂತ ಅವ್ರ ಪಪ್ಪಂಗೆ ಹೇಳ್ತಾ ಇದ್ದಾಳೆ. ಹಾಗೆ ಅವಳಿಗೆ ಏನೇನೋ ಕತೆ ಹೇಳಿಬಿಟ್ಟು ಹೋಗೋಣ, ಮನೆಗೆ ಹೋಗೋಣ, ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬರ್ತಾ ಇದ್ದೀನಿ. ಬಟ್ ಅವಳು ರೆಡಿನೇ ಇಲ್ಲ ಸ್ಕೂಲಿಂದ ಮನೆಗೆ ಬರೋಕ್ಕೆ. ನೆಕ್ಸ್ಟ್ ನಾನು ವೀಡಿಯೋ ಮಾಡ್ತೀನಿ, ನೀನು ಪಾಪುನ ಕರ್ಕೊಂಡು ಒಂದು ವಾಕ್ ಮಾಡು ಅಂತ ಹೇಳಿದ್ಲು. ಹಾಗೆ ಅವಳನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ವೆದರ್ ಕೂಡ ತುಂಬ ಕೂಲಾಗಿದೆ. ಮಳೆ ಬರೋ ಚಾನ್ಸಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.